ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಈ ಪೈಕಿ ಕೇರಳದಲ್ಲೂ ಕೂಡ ಈ ಸಿನಿಮಾಗೆ ಅದೆಷ್ಟೋ ಪ್ರೇಕ್ಷಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾದ ಕ್ರೇಜ್ ಕೇರಳದಲ್ಲಿ ಯಾವ ಮಟ್ಟಕ್ಕೆ ಇದೆ ಅಂತ ನೀವು ಕೇಳಿದ್ರೆ, ಈಗಾಗಲೇ ಚಿತ್ರಮಂದಿರದ ಮುಂದೆ ಸ್ಟ್ಯಾಂಡಿಗಳು ರಾರಾಜಿಸ್ತಾ ಇದೆ. ಅಷ್ಟೇ ಅಲ್ಲದೆ ಚಿತ್ರಮಂದಿರದ ಮುಂಭಾಗದಲ್ಲಿ ಬೃಹತ್ ಫ್ಲೆಕ್ಸ್ ಅನ್ನ ಈಗಾಗಲೇ ಚಿತ್ರಮಂದಿರದವರು ಹಾಕಿದ್ದಾರೆ. ಹಾಗಾದ್ರೆ ಅದು ಎಲ್ಲಿ ಅಂತ ಕೇಳಿದ್ರೆ, ತ್ರಿಶೂರಿನ ಐಕಾನಿಕ್ ಚಿತ್ರಮಂದಿರ ರಾಗಂನ ಮುಂದೆ ಕಾಂತಾರ ಸಿನಿಮಾದ ಫ್ಲೆಕ್ಸ್ ಬಿದ್ದಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ವರ್ಲ್ಡ್ ವೈಡ್ ರಿಲೀಸ್ ಆನ್ 2 ಅಕ್ಟೋಬರ್ 2025 ಅಂತ ಈಗಾಗಲೇ ಫ್ಲೆಕ್ಸ್ ನಲ್ಲಿ ನಮೂದಿಸಲಾಗಿದೆ. ರಾಗಂ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಬೃಹತ್ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಈ ಹಿಂದೆ ಒಂದಿಷ್ಟು ಕನ್ನಡ ಸಿನಿಮಾಗಳು ಮಲಯಾಳಂ ಅವತರಣಿಕೆಯಲ್ಲಿ ರಿಲೀಸ್ ಆಗಿತ್ತು. ಅದು KGF ಆಗಿರ್ಬೋದು, ಟೋಬಿ ಆಗಿರ್ಬೋದು, ಅಥವಾ ಕಾಂತಾರ ಸಿನಿಮಾನೇ ಆಗಿರ್ಬೋದು, ರಿಲೀಸ್ ಆಗಿತ್ತು. ಇದೀಗ ಕಾಂತಾರ ಪಾರ್ಟ್ 1 ಸಿನಿಮಾ 2 ವಾರದ ಮೊದಲೇ ಈ ಚಿತ್ರಮಂದಿರದ ಮುಂದೆ ರಾರಾಜಿಸ್ತಾ ಇದೆ. ಇದೇ ಹೇಳುತ್ತೆ ಈ ಸಿನಿಮಾಗೆ ಕೇರಳದಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅನ್ನೋದು. ಇನ್ನು ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಚಿತ್ರಮಂದಿರ ತುಂಬಾನೇ ಅಚ್ಚುಕಟ್ಟಾಗಿದೆ. ಇದೊಂದೇ ಅಂತಲ್ಲ, ಕೇರಳದಲ್ಲಿ ಎಲ್ಲಾ ಚಿತ್ರಮಂದಿರಗಳು, ಅದು ಗ್ರಾಮ ಮಟ್ಟದ ಚಿತ್ರಮಂದಿರಗಳು ಕೂಡ ತುಂಬಾನೇ ಹೈ ಕ್ಲಾಸ್ ನಲ್ಲಿದೆ. ಯಾವ ಮಲ್ಟಿ ಸ್ಕ್ರೀನಿಗೂ ಕಡಿಮೆ ಇಲ್ಲದಂತೆ ಅಲ್ಲಿಯ ಗ್ರಾಮದ ಚಿತ್ರಮಂದಿರಗಳು ಕೂಡ ಪ್ರೇಕ್ಷಕರನ್ನ ಕೈ ಬೀಸಿ ಕರೀತಾ ಇದೆ. ಓವರಲ್ ಆಗಿ ನಮ್ಮ ದೇಶವನ್ನ ಗಮನಿಸಿದ್ರೆ, ಅತಿ ಹೆಚ್ಚು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಇದೇ ಕೇರಳದಲ್ಲಿ. ಈ ರಾಗಂ ಚಿತ್ರಮಂದಿರ ಏನಿದೆ, ಇದು ಕೇವಲ ತ್ರಿಶೂರಿನ ಐಕಾನ್ ಚಿತ್ರಮಂದಿರ ಅಲ್ಲ, ಕೇರಳದ ಐಕಾನಿಕ್ ಚಿತ್ರಮಂದಿರ. ಕೇರಳದ ಚಿತ್ರಮಂದಿರಗಳ ಲೀಸ್ಟ್ ಅನ್ನು ನಾವು ಗಮನಿಸಿದ್ರೆ, ಈ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ಇರುವಂತಹ ಚಿತ್ರಮಂದಿರಗಳ ಲಿಸ್ಟ್ ನಲ್ಲಿ ರಾಗಂ ಕೂಡ ಒಂದು. ಇದೇ ಚಿತ್ರಮಂದಿರದಲ್ಲಿ ಇದೀಗ ಕಾಂತಾರ ಸಿನಿಮಾ ಬರುತ್ತೆ ಅನ್ನೋದು 2 ವಾರಕ್ಕೂ ಮುನ್ನವೇ ಸಾಬೀತಾಗಿದೆ. ಹಾಗೆ ಬೃಹತ್ ಫ್ಲೆಕ್ಸ್ ಅನ್ನ ಹಾಕಿ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಬರುತ್ತೆ ಅನ್ನೋದನ್ನ ಚಿತ್ರಮಂದಿರದ ಮಾಲೀಕರು ತ್ರಿಶೂರಿನ ಪ್ರೇಕ್ಷಕರಿಗೆ ಹೇಳಿದ್ದಾರೆ. ಇನ್ನು ಕಾಂತಾರ ಪಾರ್ಟ್ 1 ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾ ಮಾಡಿರುವಂತಹ ದಾಖಲೆ ನಿಮ್ಗೆಲ್ಲ ಗೊತ್ತೇ ಇದೆ. ಕೇವಲ 14 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಸಿನಿಮಾ. ಸೆಪ್ಟೆಂಬರ್ 30, 2022 ತೆರೆ ಕಂಡಂತಹ ಸಿನಿಮಾ. ಒಂಬಳೆ ಫಿಲ್ಮ್ಸ್ನವರು ಈ ಸಿನಿಮಾ 10ರಲ್ಲಿ ಅಂತೇಳಿ ಸುಮ್ಮನೆ ಆಗಿನೇ ಬಿಟ್ಟಿದ್ರು. ಈ ಸಿನಿಮಾದ ಟಿಕೆಟ್ ರೇಟ್ ಕೂಡ ಅಷ್ಟೇ. ಆರಂಭದಲ್ಲಿ 110 ರೂಪಾಯಿ, 120 ರೂಪಾಯಿಗೆ ಸಿಗ್ತಾ ಇತ್ತು ಬಾಲ್ಕನ್ ಟಿಕೆಟ್ ದರ. ಕೆಳಭಾಗದಲ್ಲಿ 90-80 ರೂಪಾಯಿ ಕೂಡ ಸಿಗ್ತಾ ಇತ್ತು. 10ರಲ್ಲಿ 11 ಅನ್ನುವಂತೆ ಸಿನಿಮಾ ಕೂಡ ಆರಂಭದಲ್ಲಿ ಬಿಂಬಿತವಾಗಿತ್ತು. ಆದ್ರೆ ಈ ಸಿನಿಮಾ ರಿಲೀಸ್ ಆದ ಬಳಿಕ ಮಾಡಿರುವಂತದ್ದು ಇತಿಹಾಸ. ಎಲ್ಲಾ ಕಡೆಗಳಲ್ಲಿ ಈ ಸಿನಿಮಾ ತೆರೆ ಕಂಡ ಎಲ್ಲಾ ಕಡೆಗಳಲ್ಲೂ ಕೂಡ ಭರ್ಜರಿ ಪ್ರದರ್ಶನ. ನಮ್ಮ ಪುತ್ತೂರಿನಲ್ಲೇ 50 ದಿನದವರೆಗೆ ಕೂಡ ಟಿಕೆಟ್ ಸಿಗ್ತಿರ್ಲಿಲ್ಲ. ಭರ್ಜರಿ ಕಲೆಕ್ಷನ್. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಂತೂ ಕೇಳೋದೇ ಬೇಡ, ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ. ಆ ಮಟ್ಟದಲ್ಲಿ ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರ ಹತ್ತ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು. ಅದಾದ ಬಳಿಕ ಒಂದಿಷ್ಟು ದೈವ ನಿಂದನೆಗಳೆಲ್ಲ ನಡೆಯಿತು. ಛದ್ಮವೇಷ, ಆ ಸ್ಟೇಜು, ಆ ರೋಡಲ್ಲೆಲ್ಲ ಚಪ್ಪಲ್ ಹಾಕೊಂಡು ದೈವದ ವೇಷವನ್ನು ಹಾಕೊಂಡು ಏನೆಲ್ಲ ಮಾಡಿದ್ರು. ಇದರಿಂದ ಒಂದು ವರ್ಗದ ಜನರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಅವರಿಗೆ ಇರಲಿಲ್ಲ. ಅದೆಷ್ಟೋ ಬಾರಿ ಮನವಿ ಮಾಡಿದ್ರೂ ಕೂಡ ಪದೇ ಪದೇ ಆ ಶಾಲಾ ಕಾರ್ಯಕ್ರಮದಲ್ಲೂ ಕೂಡ ದೈವ ನಿಂದನೆ ಆಗ್ತಾ ಇತ್ತು. ದೈವದ ವೇಷವನ್ನ ತೊಟ್ಟು ದೈವ ಹೆಂಗೆ ಕೂಗುತ್ತೋ ಆ ತರ ಕೂಗಿ ಏನೆಲ್ಲ ಮಾಡಿದ್ರು. ಈ ವಿಚಾರವನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಆದ್ರೆ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, 14 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತ ಸಿನಿಮಾ ಮಾಡಿರೋದು 400ರಿಂದ 450 ಕೋಟಿ ಕಲೆಕ್ಷನ್. ಅದು 110-120 ರೂಪಾಯಿ ಟಿಕೆಟ್ ನಲ್ಲಿ. ಆರಂಭದಲ್ಲಿ ಕೇವಲ ಕನ್ನಡ ಭಾಷೆಯಲ್ಲಷ್ಟೇ ನಿರ್ಮಾಣಗೊಂಡಂತ ಸಿನಿಮಾ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹಂತ ಹಂತವಾಗಿ ತಮಿಳು, ತೆಲುಗು, ಮಲಯಾಳಂ, ಹಿಂದಿಯಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು. ಜೊತೆಗೆ ತುಳು ಭಾಷೆಯು ಕೂಡ ಡಬ್ಬಿಂಗ್ ಆಗಿ ತುಳುನಾಡಿನಾದ್ಯಂತ ರಿಲೀಸ್ ಆದಂತ ಸಿನಿಮಾ ಕಾಂತಾರ. ಮುಂಬೈ ಮಹಾನಗರ ಒಂದರಲ್ಲೇ 100ನೇ ದಿನದ ಭರ್ಜರಿ ಪ್ರದರ್ಶನವನ್ನ ಕಂಡಿತ್ತು. ಕನ್ನಡದಲ್ಲಿ ತೆರೆ ಕಂಡಂತ ಕಾಂತಾರ 50 ದಿನಗಳ ಪ್ರದರ್ಶನವನ್ನ ಕಂಡಿತ್ತು. ಯಾವ ಚಿತ್ರಮಂದಿರದಲ್ಲಿ ನೋಡಿದ್ರು ಕೂಡ ಕಾಂತಾರ ಸಿನಿಮಾದ ಪೋಸ್ಟರ್ ರಾರಾಜಿಸ್ತಾ ಇತ್ತು. ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರಕ್ಕೆ ಮುಂಬೈನಲ್ಲೂ ಕೂಡ ಹೋಗಿದ್ರು. ತಮಿಳುನಾಡು, ಕೇರಳ, ಆಂಧ್ರ ಎಲ್ಲಾ ಭಾಗದಲ್ಲೂ, ಕೋಲ್ಕತ್ತಾದಲ್ಲೂ ಕೂಡ ಮುಗಿಬಿದ್ದು ಪ್ರೇಕ್ಷಕರು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು. ಆ ಮಟ್ಟದಲ್ಲಿ ಹವಾ ಕ್ರಿಯೇಟ್ ಮಾಡಿತ್ತು ಈ ಸಿನಿಮಾ. ನಿಜವಾದ ಗೆಲುವು ಅಂತ ಹೇಳಿದ್ರೆ ಇದೆ. ಯಾವುದೇ ನಿರೀಕ್ಷೆ ಇಲ್ಲದೆ 10ರಲ್ಲಿ 11ರಂತೆ ಬಿಂಬಿತವಾಗಿ. ಅದಾದ ಬಳಿಕ ಇತಿಹಾಸ ನಿರ್ಮಿಸೋದು ಇದೆಯಲ್ಲ, ಸಣ್ಣ ವಿಚಾರ ಅಲ್ವೇ ಅಲ್ಲ.
50 ದಿನದವರೆಗೂ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ. ಅದೆಷ್ಟೋ ಮಂದಿ ಚಿತ್ರಮಂದಿರಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ರು. ಆ ಮಟ್ಟದಲ್ಲಿ ಪ್ರದರ್ಶನ ಕಂಡಂತ ಸಿನಿಮಾ. ಗಾಂಧಿನಗರದ ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು. ಆರಂಭದಲ್ಲಿ ಸಂತೋಷ್ ಚಿತ್ರಮಂದಿರ, ಹಿಂದಿ ವರ್ಷನ್ ನಲ್ಲಿ ಅಭಿನಯ, ತೆಲುಗು ವರ್ಷನ್ ನಲ್ಲಿ ಭೂಮಿಕಾ, ಒಂದಿಷ್ಟು ದಿನಗಳ ಬಳಿಕ ತ್ರಿವೇಣಿ ಚಿತ್ರಮಂದಿರ, ಹೀಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಆ ಮಟ್ಟಕ್ಕೆ ಹವವನ್ನ ಕ್ರಿಯೇಟ್ ಮಾಡಿತ್ತು ಕಾಂತಾರ. ಇದೀಗ ಕಾಂತಾರ ಪಾರ್ಟ್ 1 ಅಂದ್ರೆ ಇದು ಪ್ರೀಕ್ವಲ್, ಹಿಂದಿನ ಕತೆ. ಕಾಂತಾರ 2022ರಲ್ಲಿ ತೆರೆ ಕಂಡಂತ ಕಾಂತಾರ ಸಿನಿಮಾ ಏನಿದೆ ಇದರ ಹಿಂದಿನ ಕತೆ ಇದು ಪ್ರಸ್ತುತ ರಿಲೀಸ್ ಆಗ್ತಾ ಇರೋದು. ಮುಂದಿನ ತಿಂಗಳು 2ನೇ ತಾರೀಕು ಅಕ್ಟೋಬರ್ 2ರಂದು ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಈ ಪೈಕಿ ಕೇರಳದಲ್ಲಿ ಈ ಸಿನಿಮಾದ ಬರುವಿಕೆಗಾಗಿ ಅವರು ರತ್ನಗಂಬಳಿಯನ್ನೇ ಹಾಸಿದ್ದಾರೆ. ಈ ಪೈಕಿ ರಾಗಂ ಚಿತ್ರಮಂದಿರದಲ್ಲಿ ಈಗಾಗಲೇ ಈ ಸಿನಿಮಾದ ಬೃಹತ್ ಫ್ಲೆಕ್ಸ್ ಒಂದು ಬಿದ್ದಿದೆ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಅಬ್ಬರಿಸಲಿ ಅನ್ನೋದೇ ನಮ್ಮ ಆಶಯ. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.